ನಮಸ್ತೆ ನೆಲಮಂಗಲ. ಇವತ್ತು ನಮ್ಮ ಜೊತೆ ವಿನಯ್ ಅವರಿದ್ದಾರೆ. ನಮಸ್ತೆ ನೆಲಮಂಗಲ. ಅವರು ಸ್ನೇಕ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ವಿನಯ್, ನಮ್ಮ ಎಲ್ಲ ಆಡಿಯನ್ಸ್ಗೆ ನೀವು ಸ್ವಲ್ಪ ನಿಮ್ಮ ಇಂಟ್ರೊಡಕ್ಷನ್ ಕೊಡ್ತೀರಾ? ಖಂಡಿತ ಸರ್. ನನ್ನ ಹೆಸರು ವಿನಯ್ ಅಂತ. ನಾನು ಮೂಲತಃ ನೆಲಮಂಗಲ ನಿವಾಸಿ ಹಾಗೂ ನಾನೊಬ್ಬ ರಿಸರ್ಚ್ ಸ್ಕಾಲರ್. ನಾನು ವನ್ಯಜೀವಿಗಳ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ನಾನು ಸುಮಾರು 3-4 ವರ್ಷಗಳಿಂದ ಈ ನನ್ನ ವೃತ್ತಿಯಾಗಿ ರೂಢಿಸ್ಕೊಂಡಿದ್ದೀನಿ. ಅನೇಕ ಉರಗಗಳನ್ನ, ಅನೇಕ ವನ್ಯಜೀವಿಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ. ಸೊ ನಾನು ರಿಸರ್ಚ್ ಸ್ಕಾಲರ್ ಅಂತ ಹೇಳಿದೆ. ರಿಸರ್ಚ್ ಸ್ಕಾಲರ್ ಅಂದರೆ ನಾನು ಅದರ ಬಗ್ಗೆನೇ ಅಧ್ಯಯನ ಮಾಡ್ತಾ ಇದ್ದೀನಿ, PhD ಮಾಡ್ತಾ ಇದ್ದೀನಿ ನಾನು. ಇನ್ನು ಕೆಲವು ದಿನಗಳಲ್ಲಿ ನಾನು ಅದನ್ನು ಒಗ್ಗೂಡಿಸ್ಕೊತೀನಿ, ಅದು ನನ್ನ ಪಾಲಾಗುತ್ತೆ. ಆ್ಯಂಡ್ ನಾನು ಈ ವೃತ್ತಿಗೆ ಬರಲು ಕಾರಣ ಏನು ಅಂತ ಅಂದರೆ, ನನ್ನ ಕಸಿನ್ ಆಗ ನನ್ನ ಗುರುಗಳು ಅಂತಲೇ ಹೇಳಬೇಕು, ಸ್ನೇಕ್ ಅರುಣ್ ರಾಜು ಅಂತ ಒಬ್ಬರಿದ್ದಾರೆ ನೆಲಮಂಗಲದಲ್ಲಿ. ಅವರು ಅನೇಕ 15-20 ವರ್ಷಗಳಿಂದ ಈ ಸೇವೆ ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಂದ ನಾನು ಆಸರೆಗೊಂಡು ಡಿಪೆಂಡ್ ಆಗಿ ಅವ್ರ ಕೈಲಿ ಹೇಳ್ಸ್ಕೊಂಡು ನಾನು ಇವತ್ತು ಈ ಕೆಲಸನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅದಾದಮೇಲೆ ತುಂಬ ಜನ ಬಂದರು. ಮೈಸೂರು ಸ್ನೇಕ್ ಶಾಮಣ್ಣ ಆಗ್ಬೋದು, ಸಿರಿಪ್ರಸಾದ್ ಅಂತ ಇದ್ದಾರೆ, ಅವ್ರದ್ದೆಲ್ಲ ಹೆಲ್ಪ್ ತೊಗೊಂಡು ನಾನು ಈ ವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ನೋಡ್ದಂಗೆ ಇದಕ್ಕಿಂತ ಮುಂಚೆ ಇನ್ನೊಂದು ಇನ್ಫಾರ್ಮೇಷನ್ನು, ನೆಲಮಂಗಲದಲ್ಲಿ ಚಿರತೆ ಕಾಟ ಜಾಸ್ತಿ ಆಗಿದೆ ಅಂತ ಈ ನಡುವೆ ಎಲ್ಲರೂ ನ್ಯೂಸ್ ನೋಡಿದ್ರಿ, ತುಂಬ ನ್ಯೂಸ್ ಆಯಿತು. ಅದು ಕಾರಣ ಏನು ಅಂತ ಅಂದರೆ, ಚಿರತೆ ಬಂದಿದೆ, ಹೌದು, ನಾನು ನೋಡಿದ್ದೀನಿ, ಆಪ್ರೇಷನ್ಗೆ ಹೋಗಿದ್ದು, ಅದು ಅನ್ಫಾರ್ಚುನೇಟ್ಲಿ ಮಿಸ್ ಆಯಿತು, ಮುಂದೆಗಡೆ ಮೂವ್ಮೆಂಟ್ ಆಗ್ತಾ ಹೋಯ್ತು. ಕಾರಣ ಏನು ಅದು ಬಂದಿರೋದಕ್ಕೆ? ಒಂದು, ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಎಲ್ಲ ಪ್ರೈವೇಟೈಸೇಷನ್ ಆಗಿ ಲೇಔಟ್ಸ್ ಆಗ್ತಾ ಇದೆ. ಸೊ ಅದಕ್ಕೆ ಆಹಾರ ಸಿಗ್ತಾ ಇಲ್ಲ ಅಲ್ಲಿ. ಸೊ ಅದು ಟೌನ್ಸ್ಗೆ ಎಂಟ್ರಿ ಆಗಿ, ಫಸ್ಟ್ ವಿಲೇಜಸ್ಗೆ ಹೋಗ್ತಾ ಇತ್ತು, ಈಗ ಟೌನ್ಗೆ ಎಂಟ್ರಿ ಆಗ್ತಾ ಇದೆ ಡೈರೆಕ್ಟಾಗಿ. ಒಂದೇನಂದರೆ, ನಾವು ಈ ಚಿಕನ್ ಅಂಗಡಿಗಳಲ್ಲಿ ವೇಸ್ಟ್ನೆಲ್ಲ ತೊಗೊಂಡು ಒಂದು ಕಡೆ ಡಂಪ್ ಮಾಡ್ತೀವಿ, ಅದನ್ನು ತಿನ್ನೋಕ್ಕೆ ನಾಯಿಗಳು ಬರ್ತವೆ. ಆ ನಾಯಿನ ತಿನ್ನೋಕ್ಕೋಸ್ಕರ ಚಿರತೆ ಬರ್ತಾ ಇದೆ. ಜನಗಳು ಯಾರು ಅದಕ್ಕೆ ಭಯ ಪಡೋದು ಅವಶ್ಯಕತೆ ಇಲ್ಲ. ಆ ಥರ ಏನೇ ಇದ್ರೂ ಅರಣ್ಯ ಇಲಾಖೆ ಸಮೀಪದಲ್ಲಿದೆ, ಅವ್ರಿಗೆ ಕರೆ ಮಾಡ್ಬೋದು, ಇಲ್ಲ ನಮ್ಮ ಸಜೆಷನ್ಸ್ ತೊಗೊಬೋದು. ಆ್ಯಂಡ್ ನಾವು ಮ್ಯಾಟ್ರಿಗೆ ಬರೋದಾದರೆ, ಹಾವು ಅಂದರೆ ಏನು? ಹಾವು ಒಂದು ಸರೀಸೃಪ, ರೆಪ್ಟೈಲ್ ಅಂತ ಹೇಳ್ತಾರೆ. ಅದರಿಂದ ನಮಗೆ ಲಾಭ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನಮ್ಮ ಫುಡ್ ಚೈನ್ ಎಲ್ಲರಿಗೂ ಗೊತ್ತು, ಆಹಾರ ಸರಪಳಿ ಅಂತ ಹೇಳ್ತಾರೆ. ರ್ಯಾಟ್ನ ಸ್ನೇಕ್ ತಿನ್ನುತ್ತೆ, ಸ್ನೇಕ್ನ ವಲ್ಚರ್ ತಿನ್ನುತ್ತೆ, ಆ ಥರ ಫುಡ್ ಚೈನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಆ ಫುಡ್ ಚೈನ್ ಕಂಪ್ಲೀಟ್ ಆದರೆ ಮಾತ್ರ ಇಕೋಸಿಸ್ಟಮ್ ಬ್ಯಾಲೆನ್ಸ್ ಆಗುತ್ತೆ, ನಾವೆಲ್ಲ ಸಸ್ಟೈನ್ ಆಗೋಕ್ಕಾಗುತ್ತೆ. ಇಲ್ಲಾಂದರೆ ನಾವು ಸಸ್ಟೈನ್ ಆಗೋಕ್ಕಾಗಲ್ಲ. ಸೊ ಸ್ನೇಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ದ ಎಕೋಸಿಸ್ಟಮ್. ಐ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂದರೆ, ಯಾರು ಅವುಗಳನ್ನ ಸಾಯಿಸಬೇಡಿ. ನಿಮ್ಮ ಮನೆಗೆ ಬಂತಾ, ಪ್ಯಾನಿಕ್ ಆಗಬೇಡಿ, ಕೂಲ್ ಆಗಿರಿ, ಪೀಸ್ ಆಗಿರಿ. ನಿಯರ್ ಬೈ ರೆಸ್ಕ್ಯೂರ್ಸ್ ಎಲ್ಲರೂ ಇರ್ತಾರೆ. ಅದನ್ನು ಎಲ್ಲಿ ಹೋಗ್ತಾ ಇದೆ ಏನು ಅಂತ ಮೂಮೆಂಟ್ಸ್ ಅಬ್ಸರ್ವ್ ಮಾಡಿ. ಅದು ಅಕಸ್ಮಾತ್ ಮನೆ ಒಳಗಡೆ ಹೋದರೆ ಲೆಟ್ ಇಟ್ ಬಿ, ಡೋಂಟ್ ವರಿ. ಅದೆಲ್ಲಿ ಯಾವ ಮೂಲೆಯಲ್ಲಿ ಕುತ್ಕೊಳ್ಳುತ್ತೆ ಅಂತ ನೋಡಿ ನಮಗೊಂದು ಕರೆ ಮಾಡಿ. ಎದ್ರುಕೊಂಡು ಆಚೆ ಬರೋದು ಅಥವಾ ಅದನ್ನು ಸಾಯಿಸೋದು ಮಾಡಬೇಡಿ. ಏನಕ್ಕೆ ಸಾಯಿಸಬಾರ್ದು ಅಂತಂದರೆ, ಅದು ಒಂದು ಜೀವಿ. ಫುಡ್ ಚೈನ್ ಆ್ಯಂಡ್ ಲೀಗಲ್ ಆಗಿ ಬಂದರೆ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನು ಹೇಳುತ್ತೆ ಅಂತ ಅಂದರೆ, ಒಬ್ಬ ವ್ಯಕ್ತಿ ಯಾವುದಾದ್ರೂ ಹಾವಾಗಲಿ ವನ್ಯಜೀವಿನ ಅವನು ಕೊಲ್ತಾ ಇದ್ದಾನೆ ಅಂತ ಅಂದರೆ ಅದು ಅಫೆನ್ಸ್, ನಾನ್ ಬೇಲಬಲ್ ಕೇಸ್ ಆಗುತ್ತೆ, ಅವನಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಆ ಥರ ಯಾರೇ ಕಂಡುಬಂದರೂ ಕೂಡ ನನಗೊಂದು ಇನ್ಫಾರ್ಮೇಷನ್ ಕೊಡಿ, ನಾನು ಬರ್ತೀನಿ. ಈಗ ಹಾವು ಮನೆ ಒಳಗಡೆ ಹೋಗ್ಬಿಟ್ಟಿದೆ, ಯಾರೂ ಇಲ್ಲ ಮನೆಯಲ್ಲಿ, ನಾವು ಒಬ್ಬರೇ ಇದ್ದೀವಿ, ಏನು ಮಾಡೋದು ಅಂತ ಜನ ಕೇಳ್ಬೋದು. ನೋಡಿ ಅದು ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಸೆಟಲ್ ಆಯಿತು ಅವ್ನ ಕಡೆ, ಫೈನ್, ಅದು ಅಲ್ಲೇ ಇರಲಿ. 8971285928 ಅಥವಾ 8073504813 2 ನಂಬರ್. ನೆಲಮಂಗಲ ತಾಲೂಕು ಯಾವ ಊರಲ್ಲಾದರೂ ಪರವಾಗಿಲ್ಲ, ಎಷ್ಟೊತ್ತು 24/7 ಆದರೂ ಪರವಾಗಿಲ್ಲ, ನೀವು ಕರೆ ಮಾಡಿ, ನಾವು ಬಂದು ಅದನ್ನು ರಕ್ಷಣೆ ಮಾಡಿ, ನಿಮ್ಮನ್ನು ಅದರಿಂದ ಪಾರ್ ಮಾಡಿ, ಅದನ್ನು ನಿಮ್ಮಿಂದ ಪಾರ್ ಮಾಡಿ, ಅದನ್ನು ಸುರಕ್ಷಿತವಾದ ಜಾಗಕ್ಕೆ ಬಿಡೋ ಕೆಲಸ ಮಾಡ್ತೀವಿ. ಇನ್ನೊಂದು ಏನಂತಂದರೆ, ಸರ್ ನಮ್ಮ ಪಕ್ಕದ ಮನೆಯವ್ರಿಗೆ ಅಥವಾ ನಮ್ಮ ರಿಲೇಟಿವ್ ಯಾರಿಗೋ ಹಾವು ಕಚ್ಬಿಟ್ಟಿದೆ ಅಂತ ತುಂಬ ಕರೆಗಳು ಬರ್ತಾ ಇದೆ. ನಾನು ಆನ್ಸರ್ ತುಂಬ ಮಾಡ್ತಾ ಇದ್ದೀನಿ, ಬಟ್ ಬ್ಯುಸಿ ಶೆಡ್ಯೂಲ್ ಇದ್ದಾಗ ನನಗೂ ಆನ್ಸರ್ ಮಾಡೋಕ್ಕೆ ನಾನು ಹೇಳೋದು ಇಷ್ಟೇ, ಜನರಲಾಗಿ ಎಲ್ಲರೂ ತಿಳ್ಕೊಳ್ಳಿ. ಯಾವುದೋ ಒಂದು ಹಾವು ಕಚ್ಚಿತು, ನಿಮ್ಗೆ ಯಾವ ಹಾವು ಅಂತ ಗೊತ್ತಾಗ್ತಾ ಇಲ್ಲ, ಪ್ಯಾನಿಕ್ ಆಗಬೇಡಿ, ಫೈನ್. ಅದನ್ನು ಬ್ಲೇಡ್ ತೊಗೊಂಡು ಕಟ್ ಮಾಡೋದಾಗಲಿ, ದಾರ ಕಟ್ಟೋದಾಗಲಿ ಏನೂ ಮಾಡಬೇಡಿ. ಏನಕ್ಕೆ ಅಂತಂದರೆ, ಬ್ಲೇಡ್ ತೊಗೊಂಡು ಕಟ್ ಮಾಡ್ತೀರಾ, ವಿ ಆರ್ ನಾಟ್ ಎ ಡಾಕ್ಟರ್ಸ್. ಸೊ ಅವಾಗ ಗೊತ್ತಿಲ್ಲದೆ ನರ್ವ್ ಏನಾದರೂ ಕಟ್ ಆಗಿಬಿಟ್ರೆ ಅದರಿಂದ ಬ್ಲಡ್ ಆಚೆ ಹೋಗಿನೇ ಮನುಷ್ಯ ಸತ್ತೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದಾರ ಟೈ ಮಾಡಿದ್ರೆ ಏನಾಗುತ್ತೆ, ಗ್ಯಾಂಗ್ರೀನ್ ಆಗೋಗುತ್ತೆ. ಇದಿಲ್ಲೇ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇಲ್ಲೇ ಇದ್ದು ಗ್ಯಾಂಗ್ರೀನ್ ಆಗುತ್ತೆ. ಅದನ್ನು ಮಾಡಬೇಡಿ. ಹಂಗೂ ಬೇಕು ಅಂದರೆ ಒಂದು ಕ್ರೇಪ್ ಬ್ಯಾಂಡೆಡ್ ಮೀಡಿಯಮ್ ಆಗಿ ಕಟ್ಟಿ, ಈ ಕೈ ಕಚ್ಚಿದೆ ಅಂದ್ಕೊಳ್ಳಿ, ಇದು ಹಿಂಗೆ ಇರಬೇಕು, ಇದನ್ನು ಮೂಮೆಂಟ್ಸ್ ಮಾಡಬಾರ್ದು. ಆಮೇಲೆ ಅದು ವ್ಯಕ್ತಿನ ಗಾಡಿನಲ್ಲಿ ಅಥವಾ ಕಾರಲ್ಲಿ ಇನ್ನೊಬ್ರು ಸಪೋರ್ಟ್ ತೊಗೊಂಡು ಹಾಸ್ಪಿಟಲಿಗೆ ಇಮಿಡಿಯೇಟ್ ಕರ್ಕೊಂಡೋಗಿ. ನೆಲಮಂಗಲ ತಾಲೂಕು ಹಾಸ್ಪಿಟಲಲ್ಲಿ ಕೂಡ ಆ್ಯಂಟಿವೆನಮ್ ಇದೆ, ನಮ್ಮ BP ಮ್ಯಾಗ್ನಸಲ್ಲಿ ಕೂಡ ಆ್ಯಂಟಿವೆನಮ್, ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಸಲ್ಲೂ ಇದೆ. ತೊಗೊಂಡೋಗಿ ಅವ್ರು CTBT ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಬ್ಲಾಟಿಂಗ್ ಟೈಮ್ ಏನಾದರೂ ಡಿಫ್ರೆನ್ಸ್ ಆಗ್ತಾ ಇದೆ ಅಂದರೆ ವೆನೋಮ್ ಇದೆ ಅಂತ ಅವರೇ ಸಜೆಸ್ಟ್ ಮಾಡಿ ನಿಮಗೆ ಟೆಸ್ಟಿಂಗ್ ಡೋಸ್ ಆ್ಯಂಟಿವೆನಮ್ ಕೊಟ್ಟು ಅಡ್ಮಿಟ್ ಮಾಡ್ಕೋತಾರೆ. ಜೀವಕ್ಕೆ ಏನೂ ಅಪಾಯ ಇರಲ್ಲ. ನೀವು ಕಟ್ ಮಾಡಿ ಆಮೇಲೆ ಹೋಗ್ತೀವಿ ಅಂದರೆ ಅವ್ರು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರಾ ಅಥವಾ ಈ ನರ್ವ್ ಬ್ಲೀಡಿಂಗ್ ನಿಲ್ಸೋದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರಾ, ಡಾಕ್ಟ್ರಿಗೂ ಗೊತ್ತಾಗಲ್ಲ. ಅಷ್ಟರಲ್ಲಿ ಮನುಷ್ಯ ಸಾವನ್ನಪ್ತಾನೆ. ಆ್ಯಂಡ್ ಇನ್ನೊಂದು ಮೂಢನಂಬಿಕೆ ಇದೆ ನಮ್ಮಲ್ಲಿ, ಯಾವ್ದಾದ್ರು ಮಾಟ ಹಾಕ್ಸೋಣ ಅಥವಾ ಮಂತ್ರ ಮಾಡಿಸೋಣ ಅಂತೇನೋ, ಇಟ್ ವೋಂಟ್ ವರ್ಕ್.
100% ಹೇಳ್ತೀನಿ, ಅದು ಡ್ರೈ ಬೈಟ್ ಆಗಿರುತ್ತೆ, ವೆನಾಮ್ ಇಂಜೆಕ್ಟ್ ಅವಾಗ ಬದುಕೊಂಬರ್ತಾರೆ ಅಷ್ಟೇ, ಬಟ್ ವೆನಾಮ್ ಇದ್ರಂತೂ 100% ಅವ್ರು ಬದುಕಲ್ಲ. ಸೊ ಪ್ಲೀಸ್ ಡೋಂಟ್ ಗೆಟ್ ಅಟ್ರಾಕ್ಟ್ ಟು ದಟ್ ಸಚ್ ಥಿಂಗ್ಸ್. ಪ್ಲೀಸ್ ಗೋ ಟು ಹಾಸ್ಪಿಟಲ್ ಆ್ಯಂಡ್ ಬಿ ಕೇರ್ಫುಲ್ ಆಫ್ ಯುವರ್ ಲೈಫ್. ಅಷ್ಟೇ ನಾನು ಕೇಳ್ಕೊಳ್ಳೋದು. ಇನ್ನೇನೇ ಡೌಟ್ಸ್ ಇದ್ದರೂ ನಿಮ್ಗೆ ಇದ್ರ ಬಗ್ಗೆ ದಯವಿಟ್ಟು ನನ್ನ ಎನಿ ಟೈಮ್ ಕರೆ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಹಾಗೆ ಎಲ್ಲರೂ ನಮಸ್ತೆ ನೆಲಮಂಗಲ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವಿನಯ್, ನಮಗೆ ಅಷ್ಟು ಮಾಹಿತಿ ಕೊಡೋಕ್ಕೆ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಬಿ ಸೇಫ್ ಆ್ಯಂಡ್ ಡೋಂಟ್ ನೀಡ್ ಟು ವರಿ. ಏನಾದರೂ ಸ್ನೇಕ್ ಕಾಣಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು.